ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ಒಂದು ಅಪ್ಲಿಕೇಶನ್ನು ಇಂಟ್ರೊಡಕ್ಷನ್ ಎಂಬುದು ಹೇಳಿಕೊಟ್ಟಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಈ ಒಂದು ವಿಡಿಯೋದಲ್ಲಿ ಈ ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ಲೋನ್ ತೊಗೊಳೋದು ಅನ್ನೋದನ್ನೇ ಹೇಳ್ಕೊಡ್ತೀನಿ ಸ್ನೇಹಿತರೆ. ಹಾಗಾದರೆ ಈ ಅಪ್ಲಿಕೇಶನ್ ಯಾವುದು? ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ನೀವು ಅಪ್ ಟು 1.5 ಲಕ್ಷದವರೆಗೂ ಈಸಿಯಾಗಿ ಲೋನ್ ಎಂಬುದು ತಗೋಬೋದು. ಅದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಲ್ಲೇ ಸ್ಟಾರ್ಟ್ ದಿ ವಿಡಿಯೋ. ಹಾಗಾದರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ದಿ ವಿಡಿಯೋ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಫ್ರೆಫ್ ಅಂತೇಳಿ ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು 4.1 ರೇಟಿಂಗ್ ಇದೆ ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ತೇವೆ. ಎಲ್ಲರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಜಿಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು OTP ವೆರಿಫೈ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು, ನಿಮಗೆ ಲೋನ್ಸ್ ಅಂತಿದೆ. ನಿಮ್ಮ ಕ್ರೆಡಿಟ್ ಕಾರ್ಡ್ ಕೂಡ ನೀವು ಇಲ್ಲಿ ಕ್ರೆಡಿಟ್ ಸ್ಕೋರ್ ಕೂಡ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಲೋನ್ಸ್ ಅಂತಿದೆ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು, ಆ್ಯಕ್ಟಿವ್ ಲೋನ್ಸ್ ಇರ್ಬೋದು, ಕ್ಲೋಸ್ಡ್ ಲೋನ್ಸ್, ಪೆಂಡಿಂಗ್ ಲೋನ್ಸ್, ಇದೆಲ್ಲ ನಿಮಗೆ ಡೀಟೇಲ್ ಎಂಬುದು ತೋರಿಸುತ್ತೆ. ಅಂದರೆ ನೀವು ಇಲ್ಲಿ ನಿಮ್ಮ ಪ್ರೊಫೈಲ್ ಎಂಬುದು ಕೆಳಗಡೆ ಪ್ರೊಫೈಲ್ ಅಂತಿದೆ, ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಮೇಲ್ಗಡೆ ಬಂದುಬಿಟ್ರೆ ನಿಮಗೆ ಅಪ್ಲೈ ಫಾರ್ ಎ ಲೋನ್ ನಾವು ಅಂತಿದೆ. ಇಲ್ಲಿ ಕ್ಲಿಕ್ ಕೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ನೋಡ್ಬೋದು, ನಾನು ಪ್ರೊಸೆಸ್ನ ಫಾಲೋ ಮಾಡಿದೆ. ಅಂದರೆ ಪ್ರೊಸೆಸ್ನ ತೋರಿಸೋಕ್ಕಾಗಲ್ಲ ನನಗೆ, ಯಾಕಂದರೆ ಲೈವ್ ಅಪ್ಡೇಟ್ಗಳು ಎಲ್ಲ ಕೊಡಬೇಕಾಗತ್ತೆ ನಮ್ಮ ಪರ್ಸ್ನಲ್ ಡೀಟೇಲ್. ಅದಕ್ಕೋಸ್ಕರ ನಾನು ಪ್ರೊಸೆಸ್ನ ಫಾಲೋ ಮಾಡಿದೆ. ಈಗ ನನಗೆ ಲೋನ್ ಎಂಬುದು ಸಿಗ್ತಾಯಿಲ್ಲ. ಅದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಅದನ್ನು ನೀವು ಇಲ್ಲಿ ಫಾಲೋ ಮಾಡ್ಕೋಬೋದಾಗಿದೆ. ಪ್ರೊಸೆಸ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ಈಸಿಯಾಗಿ ಅಪ್ ಟು 1.5 ಲಕ್ಷದವರೆಗೂ ಈಸಿಯಾಗಿ ಲೋನ್ ಎಂಬುದು ಸಿಗುತ್ತೆ. ಆ ಪ್ರೊಸೆಸ್ ಏನಾದರೆ ನಿಮ್ಮ ಪಾನ್ ಕಾರ್ಡ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಪಾನ್ ಕಾರ್ಡ್ ಆ್ಯಸ್ ಪರ್ ಪಾನ್ ಇದೆ, ಅದೆಲ್ಲ ನೀವು ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ನೇಮ್ ಇರ್ಬೋದು, ನಿಮ್ಮ ಪಾನ್ ನಂಬರ್ ಇರ್ಬೋದು, ಎಲ್ಲ ಎಂಟ್ರಿ ಮಾಡಬೇಕಾಗತ್ತೆ. ಅದಾದ ನಿಮ್ಮ ಸೆಲ್ಫಿ ಕೇಳುತ್ತೆ, ಸೆಲ್ಫಿನ ಕೊಡಬೇಕಾಗತ್ತೆ. ಸೆಲ್ಫಿನ ಕೊಟ್ಟ ನಂತರ ನಿಮ್ಮ ಲೋನ್ ಎಲಿಜಿಬಿಲಿಟಿ ಎಂಬುದು ಚೆಕ್ ಆಗುತ್ತೆ. ಡಿಪೆಂಡ್ ಅಪಾನ್ ನಿಮ್ಮ ಸಿವಿಲ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಮೇಲೆ ನಿಮ್ಮ ಲೋನ್ ಅಮೌಂಟ್ ಎಂಬುದು ಡಿಸೈಡ್ ಆಗಿರುತ್ತೆ. ನಿಮ್ಗೆ ಯಾವ ರೀತಿ ಸಿವಿಲ್ ಸ್ಕೋರ್ ಇರುತ್ತೆ, ನಿಮಗೆ ಲೋನ್ ಎಂಬುದು ಈಸಿಯಾಗಿ ಕೊಡ್ತಾರೆ. ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ದರೆ ನಿಮಗೆ ಅಪ್ ಟು ನಿಮಗಿಲ್ಲಿ 10,000ವರೆಗೂ ಲೋನ್ ಎಂಬುದು ಸಿಗುತ್ತೆ. ಮೊದಲಿಗೆ ನೀವೇನಾದರೂ ಚೆನ್ನಾಗಿ ರೀಪೇಮೆಂಟ್ ಮಾಡಿದರೆ ಮಾತ್ರ ನಿಮಗೆ ಅಪ್ ಟು 1.5 ಲಕ್ಷದವರೆಗೂ ಲೋನ್ ಎಂಬುದು ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಈ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಲೋನ್ ಎಂಬುದು ತೊಗೋಬೋದಾಗಿದೆ. ನಂತರದಲ್ಲಿ ನಿಮಗೆ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ನಿಮಗೆ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡೋಕ್ಕೆ ಹೇಳ್ತಾರೆ. ನೀವು ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ಈಸಿಯಾಗಿ ಲೋನ್ ಎಂಬುದು ಪ್ರೊಸೆಸಿಂಗ್ ಫೀಸ್ ಎಂಬುದೆಲ್ಲ ಕಟ್ಟಾಗಿ ನಿಮಗೆ ಲೋನ್ ಎಂಬುದು ಈಸಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟೇ ಡಿಸ್ಪೋಸ್ ಆಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.